ಈಗ ನೀವು ಹೇಳಿದ್ರಿ ತಂದೆ ತಾಯಿ ಈಗ ಫ್ಲೈನ್ ಇದು ಏರೋ ಇಂಡಿಯಾದಲ್ಲೇ ಫ್ಯಾಮಿಲಿ ಪೂರ್ತಿ ಹೊರಟೋದ್ರು. ಈಗ ಅದು ಯಾರಿಗ್ ಹೋಗುತ್ತೆ ಅಂತ, ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೋಗ್ಬಿಟ್ರು ಅಂದ್ಕೊಳ್ಳಿ, ಯಾರು ಇಲ್ಲ. ಈಗ ಅದು ಯಾರಿಗ್ ಹೋಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಸರ್. ಯಾರು ವಿಲ್ ಏನು ವಿಲ್ ಮಾಡಿಕ್ಕಿರೋ ಅಂದ್ಕೊಳ್ಳಿ, ಮಕ್ಳಿಗೆ ಅಂತಾರ ಮಾಡಿಕ್ಕಿರು, ಮಕ್ಳು ಹೋಗ್ಬಿಟ್ರು, ಅವಾಗ ಆಸ್ತಿ ಯಾರ ಪಾಲಾಗುತ್ತೆ ಅಂತ, ಸರ್ಕಾರದ ಪಾಲಾಗುತ್ತಾ? ಓಕೆ, ಸೊ ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ. ಸೊ ಫಸ್ಟ್ ಯಾರು ಸತ್ತಿದ್ದು, ಗಂಡ ಸತ್ತಿದ ಎಂತಿ ಸತ್ತದೆ ಅದು ಬರುತ್ತೆ. ಗಂಡ ಸತ್ತಿದ್ರೆ ಗಂಡಂದು ರೂಲ್ಸ್ ಪ್ರಕಾರ ಬರುತ್ತೆ, ಎಂತಿ ಸತ್ತಿದ್ರೆ ಎಂತಿ ರೂಲ್ಸ್ ಪ್ರಕಾರ ಬರುತ್ತೆ. ಸೊ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಗಂಡ ಸತ್ರ ಎಂತಿ ಸತ್ರ ಫಸ್ಟ್ ಅಂದ್ಬಿಟ್ಟು? ಕ್ರ್ಯಾಶ್ ತಾನೆ, ಎಲ್ಲರೂ ಒಂದೇ ಸಲ ಸತ್ರ ತಾನೆ. ಸೊ ಅದಕ್ಕೆ ಏರ್ಪೋರ್ಟ್ಗೆ ಹೋದಾಗ ಫಸ್ಟ್ ಯಾರು ಕೊಟ್ಟರು ಟಿಕೆಟು ಅದು ಬರುತ್ತೆ. ಸೊ ಗಂಡ ಕೊಟ್ಟಿದ್ರೆ ಗಂಡನ ಪ್ರಕಾರ ಆಗುತ್ತೆ ಅದೆಲ್ಲ, ಎಂತಿ ಕೊಟ್ಟಿದ್ರೆ ಎಂತಿ ಪ್ರಕಾರ ಆಗ್ಬಿಡುತ್ತೆ. ಸೊ ಅದು ಇಂಪಾರ್ಟೆಂಟ್. ನೀವು ಏರ್ಪೋರ್ಟಿಗೆ ಹೋದಾಗ ಜ್ಞಾಪಕ ಇಟ್ಕೊಳ್ಳಿ, ಟಿಕೆಟ್ ಕೊಡುವಾಗಲೂ ಯಾರು ಕೊಟ್ಟರೆ ಒಳ್ಳೇದು ಅಂದ್ಬಿಟ್ಟು. ಸೊ ಸಪೋಸ್ ಗಂಡ ಕೊಟ್ಟಿದ್ರೆ ಏನಾಗುತ್ತೆ, ಸೊ ಗಂಡ ಕೊಟ್ಟಿದ್ರೆ ತಾಯಿಗೂ ಸ್ವಲ್ಪ ಭಾಗ ಹೋಗುತ್ತೆ, ತಾಯಿಗೆ ಭಾಗ ಹೋಗುತ್ತೆ. ಮಕ್ಕಳಿದ್ರೆ ಮಕ್ಳಿಗೆ ಹೋಗುತ್ತೆ. ಸೊ ಮಕ್ಕಳು ಇದ್ರೆ ಒಳ್ಳೇದು, ಮಕ್ಳಿಗೆ ಹೋಗುತ್ತೆ. ಮಕ್ಕಳು ಇಲ್ಲ ಅಂದರೆ ಅಣ್ಣನಿಗೆ ಹೋಗುತ್ತೆ, ತಮ್ಮನಿಗೆ ಹೋಗುತ್ತೆ. ಅಣ್ಣನ ಮಕ್ಕಳಿಗೆ ತಮ್ಮನ ಮಕ್ಳಿಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಲಾಯರ್ಗಳಿಗೆ ದೇ ವಿಲ್ ಎಕ್ಸ್ಪ್ಲೈನ್ ಯು ಮಚ್ ಬೆಟರ್. ಅಕಸ್ಮಾತ್ ಎಂತಿ ಹೆಸರಲ್ಲಾಗಿದ್ರೆ, ಎಂತಿ ಏನೋ ಫಸ್ಟ್ ಹೋಗಿದ್ರೆ ದೆನ್ ಬಿಗ್ ಪ್ರಾಬ್ಲಮ್. ಯಾಕೆ? ದೆನ್ ಅವಳ ತಂದೆ ತಾಯಿಗೆ ಹೋಗುತ್ತೆ, ಅವ್ರ ತಂದೆ ಅವ್ರ ಅಣ್ಣ ಅವ್ರಿಗೆಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ಗಂಡಂದಿದ್ರೆ ಭಾಳ ಒಳ್ಳೆಯದು, ದಟ್ಸ್ ಮಚ್ ಬೆಟರ್. ಸೊ ಈವನ್ ವೈಲ್ ಗೋಯಿಂಗ್ ಟು ಇನ್ ಏರ್ಪೋರ್ಟ್ ಮೇಕ್ ಶೂರ್ ನೀವು ಫಸ್ಟ್ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಇನ್ಫ್ಯಾಕ್ಟ್ ನೀವು ಏನೇ ಮಾಡಿದ್ರು ಬೆಟರ್ ಗೋ ಟು ಎ ಲಾಯರ್ ಆಲ್ವೇಸ್. ನಾವು ಯಾವಲ್ಲ ಏನು ಹೇಳ್ತೀವಿ, ನಾವೇನು ಹೇಳಿದ್ರು ಡಾಕ್ಟ್ರು ನೀವು ಇಂಜೆಕ್ಷನ್ ಇದು ಮೆಡಿಸಿನ್ ಇದ್ದರೆ ಡಾಕ್ಟರ್ ಹತ್ರ ಹೋಗ್ಬೇಕು ತಾನೆ. ಸೊ ಮೆಡಿಕಲ್ ಇದ್ದರೆ ಡಾಕ್ಟ್ರು, ವಿಲ್ ರೈಟಿಂಗ್ ಇದ್ದರೆ ಲಾಯರು, ಇಲ್ಲ ವಿಲ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಲಾಯರ್ ಅಂದ್ಬಿಟ್ಟು ಇಲ್ಲ, ವಿಲ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಇರ್ತಾರೆ, ಎಸ್ಟೇಟ್ ಪ್ಲ್ಯಾನರ್ ಅಂದ್ಬಿಟ್ಟಿರ್ತಾರೆ. ಅವ್ರ ಹತ್ರ ನೀವು ಹೋಗ್ಬೋದು. ದೇ ವಿಲ್ ಬಿ ಎಸ್ಟೇಟ್ ಪ್ಲ್ಯಾನರ್ಸ್, ಅವ್ರು ಎಕ್ಸ್ಪರ್ಟ್ ಬರೀ ಇದರಲ್ಲೇ ಇರ್ತಾರೆ. ಈವನ್ ಅವ್ರು ಲಾಯರ್ ಇಲ್ಲ ಅಂದ್ರೂ ದೇ ವಿಲ್ ಬಿ ಹ್ಯಾವಿಂಗ್ ಮಚ್ ಮೋರ್ ನಾಲೆಜ್ ಆನ್ ವಿಲ್ ರೈಟಿಂಗ್ ಆ್ಯಂಡ್ ಎಸ್ಟೇಟ್ ಪ್ಲ್ಯಾನಿಂಗ್. ಇದಕ್ಕೆ ಎಸ್ಟೇಟ್ ಪ್ಲ್ಯಾನಿಂಗ್ ಅನ್ನೋದು. ಅವ್ರ ಹತ್ರ ಹೋದರೆ ನೀವು ಏನೇ ನಿಮ್ಮ ಇನ್ವೆಸ್ಟ್ಮೆಂಟ್ ಇದೆ, ಆಸ್ತಿ ಇದೆ, ಅದೆಲ್ಲ ಕ್ಲಿಯರ್ ಕಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇದು ಯಾರು ಭಾಳ ಯೂಸ್ ಆಗುತ್ತೆ ಅಂದರೆ, ಸಪೋಸ್ ತಂದೆ ತಾಯಿ ಇದ್ದಾರೆ, ಅವ್ರಿಗೆ ಬುದ್ಧಿ ಮಾಂಧವ್ಯ ಮಕ್ಕಳಿರ್ತಾರೆ. ಸೊ ಬುದ್ಧಿ ಮಾಂಧವ್ಯ ಮಕ್ಕಳಿದ್ರೆ ಹೆಂಗೆ, ತಂದೆ ತಾಯಿ ಇರೋರ್ಗು ನೋಡ್ಕೊಂಡು ಆಮೇಲೆ ಹೆಂಗೆ, ಅದು ಎಸ್ಟೇಟ್ ಪ್ಲ್ಯಾನಿಂಗಲ್ಲಿ ಮಾಡಿಕೊಡ್ಬೋದು. ಒಂದು ಟ್ರಸ್ಟ್ ಫಾರಮ್ ಮಾಡ್ತಾರೆ, ಟ್ರಸ್ಟ್ ವಿಲ್ ಲುಕ್ ಆಫ್ಟರ್ ದ ಚೈಲ್ಡ್. ಸೊ ಯಾಕಂದರೆ ನಾವು ಅವ್ರ ಬುದ್ಧಿಮಾಂಧವ್ಯ ಮಗುಗೆ ಅಣ್ಣನೋ ತಮ್ಮನೋ ಇರ್ತಾನೆ, ಅದು ಎಷ್ಟು ದಿನ ಅವ್ರು ನೋಡುತ್ತೆ, ಅದು ಬೇಜಾರು ಇರ್ತಾನೆ. ಇವನು ಯಾವಾಗ ಸಾಯ್ತಾನೆ, ಅದು ಯಾವಾಗನೋ ಒಂದ್ಸಲಿ ಕೋಪದಲ್ಲಿ ಬಂದೇ ಬರುತ್ತೆ. ಎಷ್ಟೇ ಪ್ರೀತಿ ಇದ್ದರೂ ಎಲ್ಲ ಒಂದು ಕಡೆ ಬರುತ್ತೆ. ಅದೆಲ್ಲ ಬರಬಾರ್ದು ಅಂದರೆ ನೀವು ಒಂದು ಟ್ರಸ್ಟ್ ಫಾರಮ್ ಮಾಡಿ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ನಾಟ್ ಅಟ್ ಆಲ್ ಎಕ್ಸ್ಪೆನ್ಸಿವ್. ತುಂಬ ಜನ ಭಯ ಬೀಳ್ತಾರೆ, ವಿಲ್ ರೈಟಿಂಗ್ ಮಾಡಿದ್ರೆ ಎಷ್ಟು ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು. ಏನಿಲ್ಲ, 10,000 ರೂಪಾಯಿ ಇದೆ. ಇನ್ಫ್ಯಾಕ್ಟ್ 1,500 ಮಾಡ್ತಾರೆ. ಸಿಂಪಲ್ ವಿಲ್ಲು 1,500 ರೂಪಾಯಿ ಇದೆ. ನಿಮ್ಮದು ತುಂಬ ಜಾಸ್ತಿ ಆಸ್ತಿ ಇದೆ, ತುಂಬ ಇದಿದೆ ಅದಿದೆ ಅಂದರೆ 25,000 ಇಂದ 50,000 ಆಗುತ್ತೆ. ಸೊ 1,500 ಕೊಡೋಕ್ಕಾಗಲ್ವಾ? ಎಷ್ಟು ನೆಮ್ಮದಿಯಾಗಿರ್ಬೋದು ನೀವು. ಅದಕ್ಕೆ ವಿಲ್ ರೈಟಿಂಗ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ವಿಲ್ ರೈಟಿಂಗ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾಮಿನಿ ಮಾಡೋದು ಮರಿಬೇಡಿ. ಎಲ್ಲದಕ್ಕೂ ಕಂಪಲ್ಸರಿ ನಾಮಿನಿ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಇವತ್ತೇ ಹೋಗ್ಬಿಟ್ಟು ನೋಡಿ, ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟ್ ನಾಮಿನಿ ಇದೆಯೋ ಇಲ್ಲ ಅಂದ್ಬಿಟ್ಟು ನೋಡಿ, ನಾಮಿನಿ ಮಾಡಿ. ರೈಟ್, ಥ್ಯಾಂಕ್ ಯು ವೆರಿ ಮಚ್.